ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡಿದಂತ ನನ್ನ ಪರಲೋಕದ ತಂದೆ ಆದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಈ ಬೆಳಗಿನ ಸಮಯದಲ್ಲಿ ಸ್ವಾಮಿ, ನಾವು ಚಿಕ್ಕ ಗುಂಪಾಗಿದ್ದುಕೊಂಡು ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದಿದ್ದೇವೆ. ನೀವು ನಮ್ಮನ್ನು ಆಶೀರ್ವಾದ ಮಾಡ್ರಿ, ನಿಮ್ಮ ದೇವರ ವಾಕ್ಯವನ್ನ ನಮಗೆ ತಿಳಿಯಪಡಿಸ್ರಿ. ಮತ್ತೆ ಇಲ್ಲಿ ತಲೆಬಾಗಿರುವಂತೆ ಎಲ್ಲಾ ನಿನ್ನ ಮಕ್ಕಳನ್ನ ನೀವು ಆಶೀರ್ವಾದ ಮಾಡಿ ನಿಮ್ಮ ಕೃಪೆಯಿಂದಲೇ ನಮ್ಮನ್ನು ನಡೆಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆ ಆದ ದೇವರೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾನು ಮೊದಲನೇದಾಗಿ ನನ್ನ ತಂದೆಯಾದ ಯೇಸು ಕ್ರಿಸ್ತನಿಗೆ ವಂದನೆಗಳನ್ನು ತಿಳಿಸುತ್ತಾ, ಮತ್ತೆ ತಮಗೂ ಕೂಡ ಈ ಜೂಮ್ ಮೀಟಿಂಗ್ ನಲ್ಲಿ ಬಂದಿರುವಂತ ಎಲ್ಲ ದೇವ ಸೇವಕರಿಗೂ ಕೂಡ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಾನು ವಂದನೆಗಳನ್ನು ತಿಳಿಸ್ತೇನೆ. ಮತ್ತೆ ಈ ಒಂದು ದಿನಕ್ಕೆ ಧ್ಯಾನ ಮಾಡ್ಲಿಕ್ಕಿರುವಂತ ದೇವರ ವಾಕ್ಯದ ಒಂದು ತಲೆಬರಹ ಏನಂದ್ರೆ, ಯೇಸುವಿನ ಅಧಿಕಾರ ಮತ್ತು ದೇವರ ನಿಜವಾದ ಕುಟುಂಬ. ಯೇಸುವಿನ ಅಧಿಕಾರ ಮತ್ತು ದೇವರ ನಿಜವಾದ ಕುಟುಂಬ. ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ ವಚನ 23ರಿಂದ 35ರವರೆಗೆ. ಮಕ್ಕಳ ಸತ್ಯವೇದ ಭಾಗ ಬಂದು ಯೆರೂಸಲೇಮಿನ ಕೊನೆಯ ದಿನಗಳು, 2 ಅರಸುಗಳು 24-25. ಮತ್ತು ವರ್ಷದ ಅಧ್ಯಯನ ಭಾಗ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 1ನೇ ವಚನ ಮತ್ತು 52-12ನೇ ವಚನ. ಈ ದಿನದ ಬಾಯಿಪಾಠ ವಚನ, ಆದರೆ ಪವಿತ್ರಾತ್ಮನನ್ನ ದೂಷಿಸುವವನು ಎಂದಿಗೂ ಕ್ಷಮಾಪಣೆ ಹೊಂದನು, ಅವನು ಶಾಶ್ವತ ಪಾಪದೊಳಗೆ ಸೇರಿದವನಾದನು ಎಂದು ಹೇಳಿದನು. ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 29ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ದಿನ ನಾವು ಧ್ಯಾನ ಮಾಡ್ಲಿಕ್ಕಿರುವಂತ ಒಂದು ವಿಷಯಗಳೇನಪ್ಪಾ ಅಂದ್ರೆ, 3 ಕಾರ್ಯಗಳ ಕುರಿತು ನಾವು ಧ್ಯಾನ ಮಾಡ್ತಿದ್ದೇವೆ. ಈ ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ ವಚನ 23ರಿಂದ 35ರವರೆಗೆ ಏನ್ ಹೇಳ್ತಾ ಇದೆ ಅಂದ್ರೆ, 3 ಪ್ರಮುಖ ಕಾರಣಗಳನ್ನ ಇಲ್ಲಿ ದೇವರು ನಮಗೆ ತಿಳಿಯಪಡಿಸ್ತಾರೆ, ಅಂದ್ರೆ ಬೋಧನೆ ಮಾಡ್ತಾರೆ. ಒಂದನೇದೇನಂದ್ರೆ, ಸೈತಾನನನ್ನ ಬಿಡಿಸುವುದುಂಟು. 2ನೇದು, ಪವಿತ್ರಾತ್ಮನನ್ನ ದೂಷಿಸುವವನು ಎಂದಿಗೂ ಕ್ಷಮಾಪಣೆ ಹೊಂದನು. 3ನೇದು, ನಿಜವಾದ ಕುಟುಂಬ ಯಾರು ಎಂಬುದಾಗಿ ನಾವು ಈ ಒಂದು ದಿನದಲ್ಲಿ ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಈ ಒಂದು ಅಧ್ಯಾಯ ಭಾಗದಲ್ಲಿ ನಾವು ದೇವರ ವಾಕ್ಯವನ್ನು ನೋಡುವಾಗ 23ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆತನು ಅವರನ್ನು ಹತ್ತಿರಕ್ಕೆ ಕರೆದು ಅವರಿಗೆ ಸಾಮ್ಯ ರೂಪವಾಗಿ ಹೇಳಿದ್ದೇನೆಂದರೆ, ಸೈತಾನನನ್ನ ಬಿಡಿಸುವುದುಂಟೆ. ಒಂದು ರಾಜ್ಯದಲ್ಲಿ ಭೇದ ಹುಟ್ಟಿದರೆ ಆ ರಾಜ್ಯವು ಉಳಿಯಲಾರದು, ಒಂದು ಮನೆಯಲ್ಲಿ ಭೇದ ಹುಟ್ಟಿದರೆ ಆ ಮನೆಯು ನಿಲ್ಲಲಾರದು. ಅದರಂತೆ ಸೈತಾನನು ತನಗೆ ವಿರೋಧವಾಗಿ ಎದ್ದು ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡರೆ ಅವನು ನಿಲ್ಲಲಾರದೆ ನಾಶವಾಗಿ ಹೋಗುವನು ಎಂಬುದಾಗಿ. ಯೇಸು ಕ್ರಿಸ್ತನು ತಮ್ಮ ಸೇವೆಯನ್ನ ಮಾಡುವಾಗ ದೇವರ ವಾಕ್ಯವನ್ನ ಅವರು ಸಾರುವಂತ ಸಂದರ್ಭದಲ್ಲಿ ಅನೇಕ ರೋಗಿಗಳನ್ನ, ದೆವ್ವ ಹಿಡಿದಂತವರನ್ನ, ಮತ್ತೆ ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡುತ್ತಾ ಆತನು ಬರುವಂತ ಸಂದರ್ಭದಲ್ಲಿ ಆತನ ಸುವಾರ್ತೆಯನ್ನು ಸಾರುವಾಗ ಆತನಿಗೆ ಊಟ ಮಾಡುವುದಕ್ಕೆ ಕೂಡ ಸಮಯ ಇರೋದಿಲ್ಲ. ಅಷ್ಟು ಜನರು ಆತನ ಬೋಧನೆಯನ್ನ, ಸ್ವಸ್ಥತೆಯನ್ನ ಪಡೆಯುವುದಕ್ಕಾಗಿ, ದೆವ್ವ ಹಿಡಿದಂಥವರು, ಅನೇಕ ರೋಗಗಳಿಂದ ಬಳಲುತ್ತಿದ್ದಂಥವರು ಆತನ ವಾಕ್ಯವನ್ನ ಕೇಳುವುದಕ್ಕೆ ಗುಂಪಾಗಿ ಆತನನ್ನ ಮುಟ್ಟಬೇಕು, ಆತನ ವಾಕ್ಯವನ್ನ ಕೇಳಬೇಕು, ನಾವು ಸ್ವಸ್ಥತೆಯನ್ನ ಹೊಂದಬೇಕು ಅಂತ ಹೇಳಿ ಅಲ್ಲಿರುವಂತ ಜನರು ನೂಕಲಾಗಿ ಬಂದು ಯೇಸು ಕ್ರಿಸ್ತನ ಸುತ್ತ ಅವರು ಆವರಿಸಿಕೊಳ್ತಾ ಇದ್ದಾರೆ. ಅವರು ಆವರಿಸಿಕೊಳ್ಳುವಂತ ಸಮಯದಲ್ಲಿ ಯೇಸು ಕ್ರಿಸ್ತನಿಗೆ ಊಟ ಮಾಡುವುದಕ್ಕೂ ಸಮಯ ಇರಲಿಲ್ಲ ಎಂಬುದಾಗಿ ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಈ ಒಂದು ವಾಕ್ಯವನ್ನ ಸಾರುವಂತ ಸಂದರ್ಭದಲ್ಲಿ ವಿಶೇಷವಾಗಿ 2 ರೀತಿಯಾದಂತ ಜನರು, ಅಂದ್ರೆ 2 ರೀತಿಯಾದಂತ ಗುಂಪುಗಳು ಯೇಸು ಕ್ರಿಸ್ತನ ಬಗ್ಗೆ ಬಹಳ ದೂಷಣೆಯ ಮಾತುಗಳನ್ನ ಹೇಳ್ತಾರೆ. ಒಂದನೆಯದು, ಆತನ ಬಂಧುಗಳು ಏನ್ ಮಾಡ್ತಾರೆ ಅಂದ್ರೆ, ಆತನಿಗೆ ಹುಚ್ಚು ಹಿಡಿದಿದೆ ಎಂಬುದಾಗಿ ಯೇಸು ಕ್ರಿಸ್ತನ ಮೇಲೆ ದೂಷಣೆಯ ಒಂದು ಮಾತನ್ನ ಹೊರಿಸ್ತಾ ಇದ್ದಾರೆ. ಆತನ ಬಂಧುಗಳು, ಸ್ವಂತದವರು, ಯೇಸು ಕ್ರಿಸ್ತನ ಬಂಧುಗಳು ಎಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ, ಆತನಿಗೆ ಹುಚ್ಚು ಹಿಡಿದಿದೆ ಅಂತೇಳಿ ಫಸ್ಟ್ನೇದಾಗಿ ಯೇಸು ಕ್ರಿಸ್ತನ ಮೇಲೆ ದೂಷಣೆಯನ್ನ ಮಾಡ್ತಾರೆ. 2ನೇದಾಗಿ ಶಾಸ್ತ್ರಿಗಳು ಏನ್ ಹೇಳ್ತಾರಪ್ಪ ಅಂದ್ರೆ, ಈತನು ಬೆಲ್ಜೆಬೂಲನ ಒಡೆಯನ ಸಹಾಯದಿಂದ ಈತನು ದೆವ್ವಗಳನ್ನ ಬಿಡಿಸ್ತಾನೆ, ಈತನು ಸೈತಾನನ ಕಾರ್ಯಗಳಿಂದ
ಈ ಎಲ್ಲಾ ಒಂದು ಅದ್ಭುತ ಕಾರ್ಯಗಳನ್ನ ಮಾಡ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನ ಮೇಲೆ 2 ರೀತಿಯಾದಂತಹ ದೂಷಣೆಗಳನ್ನ ಇಲ್ಲಿ ಹೇಳುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನಾನು ಯಾವುದಕ್ಕೋಸ್ಕರ ಬಂದಿದ್ದೀನಿ ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ ಅಂದ್ರೆ, ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ಕ್ರಿಸ್ತನು ನಿಜವಾಗಿ ಆತನು ಈ ಲೋಕಕ್ಕೆ ಬಂದಿದ್ದಾನೆ. ಆತನು ಸ್ಪಷ್ಟವಾಗಿ ಒಂದು ದೇವರ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, 1 ಯೋಹಾನ 3ನೇ ಅಧ್ಯಾಯ 8ನೇ ವಚನದಲ್ಲಿ, ಸೈತಾನನ ಕೆಲಸಗಳನ್ನ ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು ಎಂಬುದಾಗಿ. ಯೇಸು ಕ್ರಿಸ್ತನಲ್ಲಿ ಸೈತಾನನ ಕಾರ್ಯಗಳನ್ನ ಮಾಡುವುದಕ್ಕೆ ಆತನು ಬಂದವನಲ್ಲ. ಆತನು ಸೈತಾನನ ಹಿಡಿತದಲ್ಲಿದ್ದಂತ ಈ ಭೂಲೋಕದಲ್ಲಿರುವಂತ ಜನರನ್ನ ರಕ್ಷಿಸುವುದಕ್ಕಾಗಿ ಆತನು ಈ ಒಂದು ಕೆಲಸಗಳನ್ನ ಅಂದ್ರೆ ಸೈತಾನನ ಕೆಲಸಗಳನ್ನ ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು ಎಂಬುದಾಗಿ 1 ಯೋಹಾನ 3ನೇ ಅಧ್ಯಾಯ 8ನೇ ವಚನದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸುವಂತದ್ದನ್ನ ನಾವು ನೋಡ್ತಾ ಇದೀವಿ. ದೇವರು ಅದನ್ನೇ ಹೇಳ್ತಾ ಇದ್ದಾರೆ, ಅವರಿಗೆ ಸಾಮ್ಯ ರೂಪವಾಗಿ ಹತ್ತಿರಕ್ಕೆ ಕರೆದು ಶಾಸ್ತ್ರಿಗಳನ್ನ ಅವರ ಬಂಧುಗಳನ್ನ ಕರೆದು ದೇವರು ಒಂದು ಸಾಮ್ಯ ರೂಪವಾಗಿ ಅವ್ರಿಗೆ ಹೇಳ್ತಾರೆ, ನೋಡ್ರಿ, ಸೈತಾನನನ್ನ ಬಿಡಿಸುವುದುಂಟೆ. ಒಂದು ರಾಜ್ಯದಲ್ಲಿ ಭೇದ ಹುಟ್ಟಿದ್ರೆ ಆ ರಾಜ್ಯ ಉಳಿಯೋದಿಲ್ಲ, ಒಂದು ಮನೆಯಲ್ಲಿ ಭೇದ ಹುಟ್ಟಿದ್ರೆ ಆ ಮನೆ ಕೂಡ ನಿಲ್ಲಲಾರದು ಎಂಬುದಾಗಿ ದೇವರು ಅವರಿಗೆ ಸಾಮ್ಯ ರೂಪವಾಗಿ ಉತ್ತರವನ್ನ ಕೊಡುವಂತದ್ದನ್ನ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದುದರಿಂದ ಯೇಸು ಕ್ರಿಸ್ತನು ಬಂದು ಸೈತಾನನ ಶಕ್ತಿಯಿಂದಲ್ಲ, ದೇವರ ಶಕ್ತಿಯಿಂದ ಈ ದುಷ್ಟಾತ್ಮಗಳನ್ನ ಹೊರ ಹಾಕ್ತಿದ್ದಾರೆ. ಸತ್ಯವನ್ನ ನಾವು ವಿವೇಕದಿಂದ ಏನ್ ಮಾಡ್ಬೇಕಂದ್ರೆ ಫಸ್ಟ್ ತಿಳಿದುಕೊಳ್ಬೇಕು ನಾವು. ಹೀಗಾಗಿ ದೇವರು ಒಂದು ಶಾಸ್ತ್ರಿಗಳಿಗೆ ಒಂದು ಪ್ರಶ್ನೆಯ ಮೂಲಕ ಶಾಸ್ತ್ರಿಗಳ ಒಂದು ಆರೋಪಕ್ಕೆ ಯೇಸು ಕ್ರಿಸ್ತನ ಇಲ್ಲಿ ಉತ್ತರಿಸುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಮತ್ತೆ ಅದೇ ರೀತಿಯಾಗಿ ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 43ನೇ ವಚನದಲ್ಲಿ ಒಂದು ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ನಾನು ದೇವರ ರಾಜ್ಯದ ಸುವಾರ್ತೆಯನ್ನ ಬೇರೆ ಊರುಗಳಿಗೂ ಸಾರಿ ಹೇಳಬೇಕಾಗಿದೆ, ಅದಕ್ಕಾಗಿಯೇ ಕಳಿಸಲ್ಪಟ್ಟಿದ್ದೇನೆ ಎಂದು ಹೇಳಿದನು ಎಂಬುದಾಗಿ. ಯೇಸು ಕ್ರಿಸ್ತನಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅವರು ದೆವ್ವದ ಕಾರ್ಯಗಳನ್ನ ಅಲ್ಲಿ ಮಾಡ್ತಾ ಇಲ್ಲ, ಪವಿತ್ರಾತ್ಮ ಭರಿತರಾಗಿ ಅಭಿಷೇಕವನ್ನ ಹೊಂದಿ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಇಲ್ಲಿ ಸುವಾರ್ತೆನ ಸಾರುವುದಕ್ಕೆ ನಾನು ಬಂದಿದ್ದೇನೆ, ದೇವರ ರಾಜ್ಯಕ್ಕೆ ಸೇರಿಸುವುದಕ್ಕಾಗಿ ನಾನು ಬಂದಿದ್ದೇನೆ, ಈ ಒಂದು ಇಹಲೋಕದ ಸಂಗತಿಗಳ ಕುರಿತು ನಾನು ಇವರನ್ನ ಬೋಧಿಸುವುದಕ್ಕೆ ಬಂದಿಲ್ಲ, ನಾನು ಪರಲೋಕದ ರಾಜ್ಯದ ಕುರಿತು ನಾನು ನನ್ನ ಮಕ್ಕಳನ್ನ ರಕ್ಷಿಸುವುದಕ್ಕೆ, ನಾನು ಸುವಾರ್ತೆಯನ್ನ ಸಾರುವುದಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳಿ ದೇವರು ಇಲ್ಲಿ ಸ್ಪಷ್ಟಪಡಿಸುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಮತ್ತೆ ಎರಡನೇದಾಗಿ ಪವಿತ್ರಾತ್ಮನನ್ನ ನಿಂದಿಸಬಾರದು ಎಂಬುದಾಗಿ ಇಲ್ಲಿ ನಾವು ಎರಡನೇದಾಗಿ ನೋಡ್ತಾ ಇದ್ದೇವೆ. ನೋಡ್ರಿ, ದೇವರು ಹೇಳ್ತಾ ಇದಾರೆ, ನೀವು ನನ್ನ ಬಗ್ಗೆ ಆಗ್ಲಿ ನನ್ನ ತಂದೆಯ ಬಗ್ಗೆ ಆಗ್ಲಿ ನೀವೇನಾದ್ರೂ ದೂಷಣೆ ಮಾತುಗಳನ್ನ ಆಡಿದ್ರೆ ಒಂದ್ ವೇಳೆ ನಿಮಗೆ ಕ್ಷಮಾಪಣೆ ಇದೆ, ಆದ್ರೆ ಪವಿತ್ರಾತ್ಮನ ವಿಷಯವಾಗಿ ನೀವು ದೂಷಣೆಯನ್ನ ಮಾಡುವುದಾದ್ರೆ ನಿಮಗೆ ಖಂಡಿತ ಕ್ಷಮಾಪಣೆ ಇಲ್ಲ ಎಂಬುದಾಗಿ ಯೇಸು ಕ್ರಿಸ್ತನ ನಮಗೆ ಇಲ್ಲಿ ಸ್ಪಷ್ಟವಾಗಿ ಎಚ್ಚರಿಸುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ನೋಡಿ, ಯೇಸು ಕ್ರಿಸ್ತನೇ ಸ್ವತಃ ಹೇಳ್ತಿದ್ದಾರೆ, ಮನುಷ್ಯರು ಎಷ್ಟೋ ದೂಷಿಸಿದಾಗಿಯೂ ಅವರು ಮಾಡುವ ಎಲ್ಲಾ ಪಾಪಗಳಿಗೂ ದೂಷಣೆಗಳಿಗೂ ಕ್ಷಮಾಪಣೆ ಉಂಟಾಗುವುದು, ಆದರೆ ಪವಿತ್ರಾತ್ಮನನ್ನ ದೂಷಿಸಿದವನು ಎಂದಿಗೂ ಕ್ಷಮಾಪಣೆ ಹೊಂದನು, ಅವನು ಶಾಶ್ವತ ಪಾಪದೊಳಗೆ ಸೇರಿದವನಾದನು ಎಂದು ಹೇಳಿದನು ಎಂಬುದಾಗಿ ನಮಗೆ ಇಲ್ಲಿ ಸ್ಪಷ್ಟಪಡಿಸುವಂತದ್ದನ್ನ ನೋಡ್ತಾ ಇದೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮಗೆಲ್ಲದರಲ್ಲಿ ಕ್ಷಮಾಪಣೆ ಇದೆ, ಆದ್ರೆ ಪರಿಶುದ್ಧಾತ್ಮನ ಕಾರ್ಯಗಳನ್ನ ನಾವು ನಿಂದಿಸುವಾಗ, ದೂಷಿಸುವಾಗ, ಅಲ್ಲಗಳೆಯುವಾಗ ನಮಗೆ ಖಂಡಿತವಾಗಿ ಅದರಿಂದ ಏನಿಲ್ಲ, ಕ್ಷಮಾಪಣೆ ಇಲ್ಲ ಅನ್ನುವಂಥದ್ದನ್ನು ಯೇಸು ಕ್ರಿಸ್ತನ ಸ್ವತಃ ಅವರೇ ನಮ್ಮನ್ನ ಎಚ್ಚರಿಸುವಂತದ್ದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಯಾಕಂದ್ರೆ ಶಾಸ್ತ್ರಿಗಳು, ಯೇಸು ಕ್ರಿಸ್ತನ ಬಂಧುಗಳು ಎಲ್ಲರೂ ಯೇಸು ಕ್ರಿಸ್ತನನ್ನ ಹತ್ರದಿಂದ ನೋಡ್ತಾ ಇದ್ದಾರೆ, ಆತನ ಕಾರ್ಯಗಳನ್ನ ನೋಡ್ತಾ ಇದ್ದಾರೆ. ಆತನು ಯಾವುದೇ ರೀತಿಯಾದಂತ ಸೈತಾನನ ಕಾರ್ಯಗಳನ್ನ ಆತನು ಮಾಡ್ತಾ ಇಲ್ಲ, ಆತನು ಪರಿಶುದ್ಧವಾದ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ದೇವರ ಒಂದು ಸಂದೇಶವನ್ನ ಅವ್ರಿಗೆ ಸಾರ್ತಾ ಇದ್ದಾರೆ, ತಮ್ಮ ಪಾಪಗಳನ್ನ ಬಿಡುವಂತೆ, ಮನ ತಿರುಗುವಂತೆ ದೇವರ ವಾಕ್ಯವನ್ನ ಅವರಿಗೆ ಸಾರ್ತಾ ಇದ್ದಾರೆ. ಮತ್ತೆ ಅಲ್ಲಿ ಬಂದಿರುವಂತ ಅನೇಕ ರೋಗಿಗಳನ್ನ, ಕಷ್ಟದಲ್ಲಿರುವಂತವ್ರನ್ನ, ಕಣ್ಣೀರಿನಲ್ಲಿರುವಂತವ್ರನ್ನ, ಇವ್ರನ್ನೆಲ್ಲ ಅಲ್ಲಿ ದೇವರು ಅವರಿಗೆ ಒಂದು ದೇವರ ವಾಕ್ಯದ ಮುಖಾಂತರ ಸಾಂತ್ವನವನ್ನ ಹೇಳ್ತಿದ್ದಾರೆ. ಮತ್ತೆ ಅದ್ಭುತ ಕಾರ್ಯಗಳನ್ನ, ಅವ್ರಿಗೆ ಸ್ವಸ್ಥತೆಗಳನ್ನ ಉಂಟು ಮಾಡ್ತಾ ಇದ್ದಾರೆ. ಇವುಗಳನ್ನ ಹತ್ರದಲ್ಲೇ ಇದ್ದು ನೋಡಿದಂತ ಶಾಸ್ತ್ರಿಗಳು ಮತ್ತೆ ಯೇಸುವಿನ ಬಂಧುಗಳು, ಆತನ ಹುಚ್ಚನು, ಆತನಿಗೆ ದೆವ್ವ ಹಿಡಿದಿದೆ, ಆತನ ದೆವ್ವಗಳ ಸಹಾಯದಿಂದ ಈ ತರ ಮಾಡ್ತಾ ಇದ್ದಾನೆ, ಬೆಲ್ಜೆಬೂಲನ ಸಹಾಯದಿಂದ ಈ ತರ ಮಾಡ್ತಿದ್ದಾನೆ,
ಎಂಬುದಾಗಿ ಯೇಸು ಕ್ರಿಸ್ತನ ಮೇಲೆ ಅಲ್ಲಿ ಆರೋಪವನ್ನ ಒಡ್ಡುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆದರೆ ದೇವರು ಅವೆಲ್ಲವುಗಳನ್ನ ಸಹಿಸಿಕೊಂಡು, ನೀವು ಪವಿತ್ರಾತ್ಮನ ವಿರುದ್ಧವಾಗಿ ನೀವೇನಾದರೂ ದೂಷಣೆ ಮಾತುಗಳನ್ನ ಆಡಿದ್ರೆ ನಿಮಗೆ ಕ್ಷಮಾಪಣೆ ಇಲ್ಲ ಎಂಬುದಾಗಿ ಅಲ್ಲಿ ಎಚ್ಚರಿಸುವಂಥದ್ದನ್ನ ನಾವು ನೋಡ್ತಾ ಇದೀವಿ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನದಲ್ಲಿ, ಯಾವನಾದರೂ ಮನುಷ್ಯ ಕುಮಾರನಿಗೆ ವಿರೋಧವಾಗಿ ಮಾತನಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು, ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತನಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಿಸಲ್ಪಡುವುದಿಲ್ಲ ಎಂಬುದಾಗಿ ದೇವರು ನಮಗೆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಹೇಳ್ತಾ ಇದ್ದಾರೆ. ನೀವು ಮನುಷ್ಯ ಕುಮಾರನ ವಿರೋಧವಾಗಿ ನೀವೇನಾದ್ರೂ ಮಾತನಾಡಿದ್ರೆ ನಿಮಗೆ ಕ್ಷಮಾಪಣೆ ಇದೆ, ಆದ್ರೆ ಪವಿತ್ರಾತ್ಮನ ವಿರೋಧವಾಗಿ ನೀವು ಮಾತನಾಡಿದ್ರೆ ನೀವು ಭೂಲೋಕದಲ್ಲೇ ಆಗ್ಲಿ ಪರಲೋಕದಲ್ಲೇ ಆಗ್ಲಿ ನಿಮ್ಗೆ ಕ್ಷಮಿಸಲ್ಪಡುವುದಿಲ್ಲ ಎಂಬುದಾಗಿ ದೇವರು ನಮ್ಮನ್ನ ತನ್ನ ವಾಕ್ಯದ ಮುಖಾಂತರ, ಅನೇಕ ವಾಕ್ಯಗಳ ಮುಖಾಂತರ ನಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ. ಪರಿಶುದ್ಧಾತ್ಮನು ನಮಗೆ ಸಹಾಯಕನಾಗಿ ಆತನನ್ನ ಕೊಟ್ಟಿರುವಂತವನು, ಆತನ ಪರಿಶುದ್ಧ ಕಾರ್ಯಗಳನ್ನ ಮಾಡುವಂತವನು. ಪರಿಶುದ್ಧಾತ್ಮನು ನಮ್ಮ ಸಹಾಯಕನಾಗಿ ಬಂದಿರುವಂತ ದೇವರು. ಆದ್ದರಿಂದ ಆ ಒಂದು ಪರಿಶುದ್ಧಾತ್ಮನ ವಿರೋಧವಾಗಿ ನಾವು ಮಾತನಾಡುವಾಗ ದೇವರ ಶಾಪಕ್ಕೆ, ದೇವರ ಕೋಪಕ್ಕೆ ನಾವು ಗುರಿಯಾಗೋದಕ್ಕೆ ಸಾಧ್ಯ ಉಂಟು. ಪರಿಶುದ್ಧಾತ್ಮನು ದೇವರ ಆತ್ಮವಾಗಿದ್ದಾನೆ. ನಮ್ಮನ ಪಾಪದ ಬಗ್ಗೆ ಆತನು ಮನವರಿಕೆ ಮಾಡಿ ಸತ್ಯದ ಕಡೆಗೆ ನಡೆಸುವಂತ ಒಂದು ಆತ್ಮವಾಗಿದೆ. ಆದ್ದರಿಂದ ಪವಿತ್ರಾತ್ಮನ ಕಾರ್ಯವನ್ನ ನಾವು ಉದ್ದೇಶಪೂರ್ವಕವಾಗಿ ನಾವು ವಿರೋಧಿಸುವಂಥದ್ದು ದೊಡ್ಡ ಪಾಪದ ಕೆಲಸವಾಗಿದೆ. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ದೇವರು ನಮ್ಮನ್ನ, ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಆತನ ಕ್ರೂಜೆ ಮೇಲೆ ಸತ್ತನು. ಆತನು ನಾವೇನೇ ಮಾಡಿದ್ರು ಆತನು ಕ್ಷಮಿಸುವ ಆತನಾಗಿದ್ದಾನೆ. ಯೇಸು ಕ್ರಿಸ್ತನಾಗಿರುವಾಗ, ತಂದೆಯಾಗಿರುವಾಗ ನಮ್ಮ ಎಲ್ಲಾ ಪಾಪಗಳನ್ನ, ನಾವೇನೇ ತಪ್ಪುಗಳನ್ನ ಮಾಡಿದ್ರೆ ಆತನ ಕ್ಷಮಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆದರೆ ಪರಿಶುದ್ಧ ಆತ್ಮನಾಗಿ ಆತನ ಬದಲಾಗುವಾಗ ಆತನ ವಿರೋಧವಾಗಿ ಮಾಡುವಂತ ಕಾರ್ಯಗಳನ್ನ ಆತನು ಎಂದಿಗೂ ಸಹಿಸುವುದಿಲ್ಲ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಇಲ್ಲಿ ಶಾಸ್ತ್ರಿಗಳು ಪರಿಶುದ್ಧಾತ್ಮನ ಕಾರ್ಯವನ್ನ ಸೈತಾನನ ಕಾರ್ಯಕ್ಕೆ ಹೋಲಿಸ್ತಾ ಇದ್ದಾರೆ. ಆದ್ರಕ್ಕೆ ದೇವರು ಅವರನ್ನ ಬಹಳ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಅವರಿಗೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 63ನೇ ಅಧ್ಯಾಯ 10ನೇ ವಚನದಲ್ಲಿ, ಆತನ ಪವಿತ್ರಾತ್ಮನನ್ನ ದುಃಖಪಡಿಸಿದರು, ಆದ್ದರಿಂದ ಆತನು ಮಾರ್ಪಟ್ಟು ಅವರಿಗೆ ಶತ್ರುವಾಗಿ ತಾನೇ ಅವರೊಡನೆ ಹೋರಾಡಿದನು ಎಂಬುದಾಗಿ ಯೆಶಾಯನ ಪ್ರವಾದನೆಯಲ್ಲಿ ಬರೆಯಲ್ಪಟ್ಟಿದೆ. ನೋಡ್ರಿ, ಪರಿಶುದ್ಧಾತ್ಮನನ್ನ ದುಃಖಪಡಿಸಿದ್ರಂತೆ, ಆದ್ರಿಂದ ಆತನು ಮಾರ್ಪಟ್ಟು ಅವರಿಗೆ ಶತ್ರುವಾಗಿ ತಾನೇ ಅವರೊಡನೆ ಹೋರಾಡಿದನು ಎಂಬುದಾಗಿ ನಮಗೆ ತಿಳಿಯಪಡಿಸ್ತದೆ. ಆದ್ದರಿಂದ ಪರಿಶುದ್ಧಾತ್ಮನ ವಿಷಯವಾಗಿ ನಾವು ಬಹಳ ಜಾಗರೂಕತೆಯಾಗಿ, ಎಚ್ಚರಿಕೆಯಿಂದ ನಾವು ಪರಿಶುದ್ಧಾತ್ಮನ ವಿಷಯದಲ್ಲಿ ನಾವು ಮಾತನಾಡಬೇಕಾಗಿದೆ. ಯಾಕಂದ್ರೆ ಆತನ ಪರಿಶುದ್ಧನಾಗಿರುವುದರಿಂದ, ಆತನ ಪರಿಶುದ್ಧ ಕಾರ್ಯಗಳಾಗಿರುವುದರಿಂದ, ಆತನನ್ನ ದೂಷಿಸಿಯಾಗಿ, ಆತನ ಅವಹೇಳನಗಳಿಂದ ಆತನನ್ನ ನಾವು ದುಃಖಪಡಿಸುವಾಗ, ಆತನನ್ನ ಒಂದು ರೀತಿಯಲ್ಲಿ ಅವಮಾನ ಪಡಿಸುವ, ದೂಷಿಸುವ ರೀತಿಯಲ್ಲಿ ನಾವು ಮಾತನಾಡುವಾಗ ನಾವು ಖಂಡಿತವಾಗಿ ದೇವರ ಕೋಪಕ್ಕೆ ನಾವು ಪಾತ್ರರಾಗ್ತೇವೆ. ಪವಿತ್ರಾತ್ಮನ ದೇವರ ಆತ್ಮನ ಆದಿದ್ದರಿಂದ ಆತನನ್ನ ನಾವು ಗೌರವಿಸ್ಬೇಕಂತೆ, ಒಂದನೇದಾಗಿ. ಎರಡನೇದು, ಪವಿತ್ರಾತ್ಮನ ಕಾರ್ಯವನ್ನ ಸೈತಾನನ ಕಾರ್ಯವೆಂದು ನಾವು ಹೇಳ್ಬಾರ್ದು. ಅದಕ್ಕೂ ನಾವು ಡಿಫ್ರೆನ್ಸ್ ನೋಡ್ಬೇಕು. ದೇವರ ಕಾರ್ಯ ಯಾವುದು, ಸೈತಾನನ ಕಾರ್ಯ ಯಾವುದು ಎಂಬುದಾಗಿ ಎರಡನ್ನ ನಾವು ಇಜ್ಜೋಡ್ ಮಾಡಿ ಪರಿಶುದ್ಧಾತ್ಮನ ವಿರೋಧವಾಗಿ ನಾವು ಮಾತನಾಡಬಾರದು. ಮೂರನೇದಲ್ಲಿ, ಪಾಪದಲ್ಲಿ ನಾವು ಮುಂದುವರೆದ್ರು ಪರಿಶುದ್ಧಾತ್ಮನನ್ನ ದುಃಖಪಡಿಸಬಾರ್ದು. ಹೆಂಗ ಎಷ್ಟೋ ಸಾರಿ ನಾವು ಪಾಪದಲ್ಲಿ ಬಿದ್ದು ನಮ್ಮನ್ನ ನಾವು ಇದನ್ನ ಮಾಡಿಕೊಳ್ಳುವುದಕ್ಕಾಗಿ ನಾವು ಪರಿಶುದ್ಧಾತ್ಮನ ವಿರೋಧವಾಗಿ, ದೇವರ ವಿರೋಧವಾಗಿ ಅನೇಕ ಸಂದರ್ಭಗಳಲ್ಲಿ ನಾವು ದೇವರನ್ನ ದುಃಖಪಡಿಸ್ತೇವೆ. ಈ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇರಬಾರ್ದು ಎಂಬುದನ್ನ ನಾವು ಇವತ್ತು ತಿಳಿದುಕೊಳ್ಳಬೇಕು. ಮತ್ತೆ ನಾಲ್ಕನೇದಾಗಿ, ಪರಿಶುದ್ಧಾತ್ಮನ ಧ್ವನಿಗೆ ನಾವು ಯಾವಾಗ್ಲೂ ಕಿವಿ ಕೊಡ್ಬೇಕು. ಯಾಕಂದ್ರೆ ನಮ್ಮ ಮನಸ್ಸು, ನೀವು ಎಷ್ಟೋ ಸಾರಿ ನೀವು ಬೇಕಂದ್ರೆ ಇದು ಮಾಡ್ರಿ, ಕೆಲವೊಂದ್ಸಾರಿ ನಮ್ಮ ಮನಸ್ಸಿನಲ್ಲಿ ದೇವರು ಇದು ಸರಿಯಲ್ಲ, ಇದು ಈ ರೀತಿ ಮಾಡಬಾರ್ದು, ಈ ತರ ಮಾಡಬಾರ್ದು ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ ಎಷ್ಟೋ ಸಾರಿ ಪರಿಶುದ್ಧಾತ್ಮನ ನಮ್ಮನ್ನ ಎಚ್ಚರಿಸ್ತಾನೆ. ಆ ಒಂದು ಕರೆಗೆ ನಾವು ಫಸ್ಟ್ ಕಿವಿ ಕೊಡ್ಬೇಕು. ಏನಾಗಲ್ಲ ಬಿಡು ಅನ್ನೊಂದೇ ನಾವು ಮುಂದುವರೆದಾದ್ರೆ ಅದೇ ಪರಿಶುದ್ಧಾತ್ಮನ ಒಂದು ವಿರೋಧವಾಗಿ ಮಾಡುವಂತ ಕಾರ್ಯ ಆಗಿದೆ. ಮತ್ತೆ ಮೂರನೇದಾಗಿ, ದೇವರ ಕುಟುಂಬ ಯಾರ್ದು ಎಂಬುದಾಗಿ, ದೇವರ ಕುಟುಂಬ ಯಾರ್ಯಾರು ಎಂಬುದಾಗಿ ನಾವು ನೋಡ್ಬೇಕು. ಇಲ್ಲಿ ದೇವರು ಹೇಳ್ತಾರೆ, ಯೇಸುಸ್ವಾಮಿಯವರ ತಾಯಿ, ತಮ್ಮಂದಿರು, ತಂಗಿಯರು ಬಂದು ಯೇಸುಸ್ವಾಮಿ ಸುವಾರ್ತೆ ಸಾರುವಂತ ಸ್ಥಳಕ್ಕೆ ಬಂದು ಜನರು ಬಹಳ ಇರುವುದರಿಂದ ಅವರು ಹೊರಗೆ ನಿಂತ್ಕೊಂಡು ಹೇಳಿ ಕಳಿಸ್ತಾರೆ.
ಅಲ್ಲಿ ಹೋಗಿ ನಿಮ್ಮ ತಾಯಿಯು, ನಿಮ್ಮ ತಮ್ಮಂದಿರು, ತಂಗಿಯರು ಬಂದು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ, ಹೊರಗೆ ನಿಂತಿದ್ದಾರೆ ಅಂತ ಹೇಳುವಂತ ಸಮಯದಲ್ಲಿ ಯೇಸು ಕ್ರಿಸ್ತನು ಒಂದು ಆತ್ಮಿಕವಾಗಿ ಅಲ್ಲಿರುವಂತ ಜನರಿಗೆ ಒಂದು ಉತ್ತರವನ್ನ ಹೇಳ್ತಾರೆ. ಅಂದ್ರೆ ಸಲಹೆಯನ್ನ ಒಂದು ಹೇಳ್ತಾರೆ, ಯಾರು ನನಗೆ ಕುಟುಂಬದವರು ಎಂಬುದಾಗಿ. ಅಂದ್ರೆ ದೇವರು ಬಂದ್ಬಿಟ್ಟು ಶಾರೀರಿಕವಾದಂತ ರಕ್ತ ಸಂಬಂಧವನ್ನ ಅವರು ತಿರಸ್ಕರಿಸ್ಲಿಲ್ಲ. ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಆತ್ಮಿಕ ರೀತಿಯಲ್ಲಿ ದೇವರು ನಮಗೆ ನಮ್ಮ ಯಾರು ದೇವರ ಕುಟುಂಬದವರು ಅನ್ನುವಂಥದ್ದನ್ನ ಇಲ್ಲಿ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯಾರ್ಯಾರು ಆತನನ್ನ ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ. ಇಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾರೆ, ಯಾರು ದೇವರ ವಾಕ್ಯವನ್ನ ಕೇಳಿ ಅದರ ಮೇಲೆ ನಂಬಿಕೆಯನ್ನ ಇಟ್ಟು ಆ ಒಂದು ದೇವರ ಮಾತಿನ ಮೇಲೆ ನಡೀತಾರೋ, ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರವನ್ನ ನಾನು ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ನಾವು ಫಸ್ಟ್ ದೇವರ ಚಿತ್ತದಂತೆ ನಾವು ನಡೆಯುವರಾಗಿರ್ಬೇಕು. ನಾವು ಫಸ್ಟ್ ದೇವರ ಮಕ್ಕಳಾಗ್ಬೇಕಂದ್ರೆ, ಎಲ್ಲರೂ ನಾನು ದೇವ್ರ ಮಗ ಅನ್ನೋದಕ್ಕಿಂತ ಫಸ್ಟ್ ನಾವು ನಿಜವಾಗ್ಲೂ ದೇವರ ಮಕ್ಕಳು ಆಗಿದ್ರೆ ನಾವು ಫಸ್ಟ್ ಏನ್ ಮಾಡ್ತೀವಂದ್ರೆ ದೇವರ ಚಿತ್ತದಂತೆ ನಾವು ನಡೀತೀವಂತೆ. ಎರಡನೇದಾಗಿ ಆತನ ನಂಬಿಕೆ ಇಡ್ತೀವಂತೆ ಆತನ ಮೇಲೆ. ಮೂರನೇದಾಗಿ ನಾವು ಆತನ ಪರಿಶುದ್ಧವಾದ ಕಾರ್ಯಗಳಲ್ಲಿ ಮಾಡುವುದಕ್ಕೆ ನಾವೇನು ಮಾಡ್ತೀವಿ, ನಾವು ಗುಣ ತೊಡಗ್ತೀವಿ. ಇದು ದೇವರ ಮಕ್ಕಳಿಗೆ ಇರುವಂತಹ ಅರ್ಹತೆಗಳು. ಇದು ದೇವರು ಬಂದು ನಮಗೆ ಒಂದು ದೊಡ್ಡದಾಗಿ ಕೊಟ್ಟಂತ ಒಂದು ಬಿರುದಿದು. ಬಿರುದಿಗಿಂತ ಆತನ ಮಕ್ಕಳು ನಾವು ಅನ್ನೋದಕ್ಕೆ ದೇವರೇ ಹೇಳಿರುವಂತ ಒಂದು ಮಾತು ಇದು. ನನ್ನ ಮಕ್ಕಳು ಯಾರಂತ ದೇವರೇ ನಮಗೆ ಇಲ್ಲಿ ಗೊತ್ತು ಮಾಡ್ತಾ ಇದ್ದಾರೆ. ಮತ್ತೆ ರೋಮಾಪುರದವರಿಗೆ 8ನೇ ಅಧ್ಯಾಯ 14ನೇ ವಚನದಲ್ಲಿ ಕೂಡ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ತಾರೋ ಅವರು ದೇವರ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ದೇವರ ಆತ್ಮನಿಂದ ಅಂದ್ರೆ ಪರಿಶುದ್ಧಾತ್ಮನಿಂದ ಯಾರ್ಯಾರು ನಡೆಸ್ಕೊಳ್ತಾರೋ ಅವರು ದೇವರ ಮಕ್ಕಳು ಅನ್ನುವಂಥದ್ದನ್ನ ಇಲ್ಲಿ ನಮಗೆ ತಿಳಿಯಪಡಿಸುವಂಥದ್ದನ್ನ ನಾವು ನೋಡ್ತಾ ಇದೀವಿ. ಆದ್ದರಿಂದ ದೇವರು ಅವರ ಒಂದು ಕುಟುಂಬದವರು ಬಂದು ಯೇಸು ಕ್ರಿಸ್ತನನ್ನ ಕರೆಯುವಾಗ ಯೇಸು ಕ್ರಿಸ್ತನು ಕೂಡ ಇಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯವನ್ನ ಇಲ್ಲಿ ನಮಗೆ ನನ್ನ ಮಕ್ಕಳು, ನನ್ನ ಕುಟುಂಬದವರು ಯಾರ್ಯಾರು ಅನ್ನುವಂಥದ್ದನ್ನ ದೇವರು ಆತ್ಮಿಕವಾಗಿ ಇಲ್ಲಿ ತಿಳಿಸುವಂಥದ್ದನ್ನ ನಾವು ನೋಡ್ತಾ ಇದೀವಿ. ಗಲಾತ್ಯದವರಿಗೆ 3ನೇ ಅಧ್ಯಾಯ 26ನೇ ವಚನದಲ್ಲಿ ಕೂಡ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ ಎಂಬುದಾಗಿ. ನಾವು ಯಾವಾಗ ಯೇಸು ಕ್ರಿಸ್ತನನ್ನ ನಂಬಿ ಆತನ ಹೆಸರಿನ ಮುಖಾಂತರ ದೀಕ್ಷಾಸ್ನಾನವನ್ನು ತೆಗೆದುಕೊಂಡು ಆತನ ಕಾರ್ಯಗಳಲ್ಲಿ ನಾವು ನಡೆಯುವಾಗ, ನಾವು ಆತನ ಮೇಲೆ ನಂಬಿಕೆಯನ್ನ ಇಡುವಾಗ ನಾವು ಆತನ ಪುತ್ರರಾಗಿ ಮಾರ್ಪಡ್ತೇವೆ. ಒಂದನೇದಾಗಿ ದೇವರ ವಾಕ್ಯಕ್ಕೆ, ದೇವರ ಒಂದು ಸುವಾರ್ತೆಗೆ ಅಡ್ಡಿಪಡಿಸಿದರು. ಎರಡನೇದಾಗಿ ಪವಿತ್ರಾತ್ಮನನ್ನ ದೇವರು ನಿಂದಿಸ್ಬೇಡ್ರಿ, ನಿಂದಿಸಿರಿ ನಿಮಗೆ ಖಂಡಿತವಾಗಿ ಶಿಕ್ಷೆ, ಪಾಪಕ್ಕೆ ನೀವು ಗುರಿ ಆಗ್ತೀರಾ ಅಂತ ಹೇಳಿ ನಮ್ಮನ್ನ ಎಚ್ಚರಿಸುವಂಥದ್ದು. ಮೂರನೇದಾಗಿ ಯಾರು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಕಾರ್ಯಗಳಲ್ಲಿ ನನ್ನ ಒಂದು ಇಷ್ಟಾರ್ಥದ ಮೇರೆಗೆ ನಡೀತಾರೋ ಅವರು ನನ್ನ ಮಕ್ಕಳು ಎಂಬುದಾಗಿ ದೇವರು ಇಲ್ಲಿ ನಮ್ಮನ್ನ ತನ್ನ ಮಕ್ಕಳನ್ನಾಗಿಸಿಕೊಳ್ಳುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಯಾವ ರೀತಿ ದೇವರು ಪರಿಶುದ್ಧಾತ್ಮನಿಂದ ಒಂದು ವಾಕ್ಯ, ಯೋಹಾನನು ಬಂದು ಯೇಸು ಕ್ರಿಸ್ತನಿಗೆ ದೀಕ್ಷಾಸ್ನಾನವನ್ನ ಕೊಡುವಾಗ ಆಕಾಶವಾಣಿಯಾಗುತ್ತೆ, ಈತನು ನನ್ನ ಪ್ರಿಯನಾಗಿರುವ ಮಗನು, ನಾನು ಈತನನ್ನ ಮೆಚ್ಚಿದ್ದೇನೆ ಎಂಬುದಾಗಿ ಪಾರಿವಾಳದ ಮುಖಾಂತರ ದೇವರು ಪರಿಶುದ್ಧಾತ್ಮನ ಒಂದು ಮೂಲಕ ಇಳಿಯುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ದಿನದಲ್ಲಿ ಒಬ್ಬ ಮಿಷನರಿಯ ಕುರಿತು ನಾವು ನೋಡುವಾಗ ಅವರ ಜೀವಿತದಲ್ಲಿ ಕೂಡ ದೇವರು ಒಂದು ನಡೆಸಿದಂತ ರೀತಿ, ಅವರಲ್ಲಿ ಜೀವಿತದಲ್ಲಿ ಮಾಡಿದಂತ ಕಾರ್ಯಗಳನ್ನ ನಾವು ಇಂದು ನೋಡೋಣ. ಒಂದು ಮಿಷನರಿಯ ಜೀವಿತವನ್ನ ನಾವು ನೋಡುವಾಗ ಈ ಒಂದು ದಿನ ರೋಮನ್ ಸಂತ್ ಫೆಬಿಯನ್ ಎಂಬುವರ ಕುರಿತು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅವರು ಸುಮಾರು 220 ಜನವರಿ 250 ಕ್ರಿಸ್ತ ಶಕದಲ್ಲಿ ಅವರು ಇದ್ದಂತ ಒಬ್ಬ ವ್ಯಕ್ತಿ. ಅವರ ಫ್ಯಾಬಿನ್ ಅವರ ಒಂದು ತಂದೆ ಹೆಸರು ಬಂದ್ಬಿಟ್ಟು ಫೆಬಿಯಸ್ ಎಂಬುದಾಗಿ. ಇವರು ಬಂದು ರೋಮ್ ಇಟಲಿಯಲ್ಲಿ ಜನಿಸ್ತಾರೆ. ಫೇಬಿಯನ್ ರವರು ಕ್ರಿಸ್ತ ಶಕ 236ರಲ್ಲಿ ಆಂಟಿರಸ್ ಅನ್ನುವಂತ ಒಬ್ಬ ಬಿಷಪರು ನಿಧಾನರಾದ ನಂತರ ಹೊಸ ಫೋಪ್ ಆಗಿ ಇವರು ಆಯ್ಕೆ ಮಾಡ್ತಿರ್ತಾರೆ. ಅಲ್ಲಿ ಎಲ್ಲರೂ ಸೇರ್ಕೊಂಡು ಅವ್ರು ಸತ್ತ ನಂತರ ಇನ್ನೊಬ್ಬರನ್ನ ಬಿಷಪ್ರನ್ನಾಗಿ ನಾವು ಮಾಡ್ಬೇಕು ಅಂತ ಹೇಳಿ ಅಲ್ಲಿ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಸೇರುವಂತ ಸಭೆಯಲ್ಲಿ ಒಂದು ಸಭೆಯನ್ನ ಏರ್ಪಡಿಸ್ತಾರೆ. ಆ ಒಂದು ಸಭೆಗೆ ಕೂಡ ಈ ಫ್ಯಾಬಿನ್ ಅವರು ಕೂಡ ಹೋಗ್ತಾರೆ. ಅವರು ಒಬ್ಬ ಸುಮ್ಮನೆ ನೋಡುವುದಕ್ಕಾಗಿ, ಆ ಒಂದು ಪಾಲ್ಗೊಳ್ಳುವುದಕ್ಕಾಗಿ ಅವ್ರು ಹೋಗ್ತಾ ಇರ್ತಾರೆ. ಅಂತ ಒಂದು ಸಮಯದಲ್ಲಿ ಇವ್ರು ಫ್ಯಾಬಿನ್ ಅವರ ಒಂದು ಜೀವನ ಹೆಂಗಿತ್ತಪ್ಪ ಅಂದ್ರೆ ಸರಳ ಮತ್ತು ವಿನಮ್ರ. ಇವ್ರು ಬಹಳ ಒಂದು ದೇವರಲ್ಲಿ ಭಯಭಕ್ತಿ ಉಳ್ಳಂತ ವ್ಯಕ್ತಿ ಆಗಿದ್ರು. ಇವರು ಕೂಡ ಆ ಪೋಪ್ರನ್ನ ಆಯ್ಕೆ ಮಾಡುವ ಸಭೆ ನಡೀತಿತ್ತು.
ಫ್ಯಾಬಿನ್ ಅವರು ಕೂಡ ಕೇವಲ ಸಭೆ ನೋಡಲು ಅವರು ಹೋಗಿರ್ತಾರೆ. ಆಗ ಫೋಪ್ ಆಕೆಯ ಸಂದರ್ಭದಲ್ಲಿ ಒಂದು ಬಿಳಿ ಪಾರಿವಾಳ ಅವ್ರು ಏನ್ ಮಾಡುತ್ತಂದ್ರೆ ಫ್ಯಾಬಿನ್ ಅವರ ಒಂದು ತಲೆಯ ಮೇಲೆ ಬಂದು ಕೂತ್ಕೊಳ್ತದೆ. ಇದು ಕೂತುಕೊಂಡಂತ ಸಮಯದಲ್ಲಿ ಈ ಪಾರಿವಾಳ ಬಂದು ಕೂತುಕೊಂಡಿರುವಂತದ್ದನ್ನ ಅಲ್ಲಿರುವಂತ ಎಲ್ಲರೂ ನೋಡಿ ಅವ್ರು ಏನ್ ತಿಳ್ಕೊಂತಾರಂದ್ರೆ ಇದು ಪವಿತ್ರಾತ್ಮನ ಸೂಚನೆ ಎಂದು ಅವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಪರಿಗಣಿಸಿ ಎಲ್ರೂ ಒಂದು ಏಕ ಮನಸ್ಸಿನಿಂದ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಫ್ಯಾಬಿನ್ ಅವ್ರಿಗೆ ಎಲ್ಲರೂ ಆಯ್ಕೆ ಮಾಡಿ ಅವರನ್ನ ಬಿಷಪ್ರನ್ನಾಗಿ ಮಾಡ್ಬಿಡ್ತಾರೆ. ಇವರು ಬಿಷಪರಾಗಿ 14 ವರ್ಷಗಳ ಕಾಲ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸೇವೆಯನ್ನ ಸಲ್ಲಿಸ್ತಾರೆ. ಅಂತ ಒಂದು ಸಂದರ್ಭಗಳಲ್ಲಿ 236ರಿಂದ 250ರವರೆಗೆ ಇವರು ಒಂದು ಚರ್ಚೆಯನ್ನ ಮುನ್ನಡೆಸ್ತಾ ಹೋಗ್ತಾರೆ. ಆಗ ರೋಮನ್ ಆಡಳಿತವನ್ನ ಉತ್ತಮವಾಗಿ ಸಂಘಟಿಸ್ತಾ ಇರ್ತಾರೆ. ಅಂದ್ರೆ ಅಲ್ಲಿರುವಂತ ಎಲ್ಲಾ ಕಾರ್ಯಗಳನ್ನ ಒಳ್ಳೆ ರೀತಿಯಲ್ಲಿ ಅವ್ರು ನಡೆಸಿಕೊಂಡು ಹೋಗುವಂತ ಸಮಯದಲ್ಲಿ ರೋಮನ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತರನ್ನ ಹಿಂಸೆ ಪಡಿಸಲಾಗ್ತದೆ. ಯಾವ ರೀತಿ ಅಂದ್ರೆ ಅಲ್ಲಿ ಚಕ್ರವರ್ತಿಯಾದ ಡೆಸಿಯನ್ಸ್ ನ ಆಳ್ವಿಕೆಯಲ್ಲಿ ಕ್ರೈಸ್ತರ ಒಂದು ದೇವರನ್ನ ನಿರಾಕರಿಸುವಂತೆ ಮತ್ತು ವಿಗ್ರಹಗಳಿಗೆ ಬಲಿ ಅರ್ಪಿಸುವಂತೆ ಒತ್ತಾಯಿಸಲಾಯಿತು. ಇಲ್ಲಿ ಏನ್ ಮಾಡ್ತಾರಂದ್ರೆ ಅಲ್ಲಿ ಆ ಒಂದು ಚಕ್ರವರ್ತಿ ಬಂದ್ಬಿಟ್ಟು ಅವ್ರನ್ನ ಬಹಳವಾಗಿ ಇಲ್ಲಿ ಏನ್ ಮಾಡ್ತಾರಂದ್ರೆ ಆ ದೇವರನ್ನ ನೀವು ಬಿಡ್ಬೇಕು, ನೀವೆಲ್ರು ಏನ್ ಮಾಡ್ಬೇಕಂದ್ರೆ ನಂಬಿಕೆಯಲ್ಲಿ ನೀವು ಎಲ್ಲರನ್ನ ಹಿಂದೆ ಸರಿಸ್ಬೇಕಂತ ಹೇಳಿ ಅವ್ರನ್ನ ಏನ್ ಮಾಡ್ತಾರೆ ಒತ್ತಾಯ ಮಾಡ್ತಾರೆ. ಮತ್ತೆ ಅವಳಿಗೆ ಬಹಳ ರೀತಿಯಾದಂತ ಒಂದು ಹಿಂಸೆಯನ್ನ ಕೊಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಫ್ಯಾಬಿನ್ ಅವ್ರು ಏನ್ ಮಾಡ್ತಾರಂದ್ರೆ ಒಂದು ಕ್ರೈಸ್ತ ಸಮುದಾಯವು ಬೆಳೀತಿದ್ದ ಕಾರಣ ಅವ್ರು ಏನ್ ಮಾಡ್ತಾರಂದ್ರೆ ಸಭೆಯನ್ನ ಸರಿಯಾಗಿ ಸಂಘಟಿಸುವಂತದ್ದು ಒಂದು ದೊಡ್ಡ ಒಂದು ಜವಾಬ್ದಾರಿ ಅವ್ರಿಗೆ ಆಗ್ಬಿಡುತ್ತೆ. ಆಮೇಲೆ ಫ್ಯಾಬಿನ್ ಅವರು ಅನೇಕ ಸಂದರ್ಭಗಳಲ್ಲಿ ತಮ್ಮ ನಂಬಿಕೆಯನ್ನ ಅವ್ರು ಎಷ್ಟೇ ಹಿಂಸೆ ಪಡಿಸಿದ್ರು ಕೂಡ ಅವರು ಏನೋ ಆಗಲ್ಲ ಅಂದ್ರೆ ಅವರ ನಂಬಿಕೆಯನ್ನು ಬಿಟ್ಟು ಅವ್ರು ಹಿಂಜರಗೋದಿಲ್ಲ. ಅವಾಗ ಅವರನ್ನು ಮತ್ತೆ ಹೆಂಗಾದ್ರೂ ಮಾಡಿ ಈಗ ಚದರಿ ಹೋಗಿರುವಂತ ಎಲ್ಲಾ ಕ್ರೈಸ್ತರನ್ನ ನಾವೇನ್ ಮಾಡ್ಬೇಕಂದ್ರೆ ಮತ್ತೆ ನಾವು ಒಂದುಗೂಡಿಸ್ಬೇಕು, ಅವರನ್ನ ನಂಬಿಕೆಯಲ್ಲಿ ನಾನು ದೃಢವಾಗಿ ನಿಲ್ಲಿಸ್ಬೇಕಂತ ಹೇಳಿ ಫ್ಯಾಬಿನ್ ಅವರು ತುಂಬಾ ಕಷ್ಟವನ್ನು ಪಡ್ತಾರೆ, ಬಹಳ ಶ್ರಮ ಪಡ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಹೆಂಗಾದ್ರೂ ಮಾಡಿ ನಾನು ಮತ್ತೆ ಅವರ ಒಂದು ಬೆಂಬಲವನ್ನ ಮಾಡ್ಬೇಕು, ಅವ್ರನ್ನ ನಂಬಿಕೆಯಲ್ಲಿ ನಾನು ದೃಢವಾಗಿ ನಿಲ್ಲಿಸ್ಬೇಕು ಎಂಬುದಾಗಿ ಅವರು ಬಹಳ ಒಂದು ಶ್ರಮವನ್ನ ವಹಿಸಿ ಕಷ್ಟವನ್ನ ಪಟ್ಟು ಹಿಂಸೆಯನ್ನು ಪಡ್ತಾ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಸೇವೆಯನ್ನ ಮಾಡುವುದಕ್ಕೆ ಪ್ರಾರಂಭಿಸ್ತಾರೆ. ಇಂಥ ಒಂದು ಕಷ್ಟದ ದಿನಗಳಲ್ಲಿ ಇವರ ನಂಬಿಕೆನ ನಾನು ಕುಂದಿಸಬಾರ್ದು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಷ್ಟು ಹಿಂಸೆಯ ಒಂದು ಸಮಯದಲ್ಲಿ ಕೂಡ ಅವರು ಹಿಂಜರಿಯದೆ ದೇವರ ಮಕ್ಕಳನ್ನ ಹೆಂಗಾದ್ರೂ ಮಾಡಿ ನಾನು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿಸ್ಬೇಕಂತ ಹೇಳಿ ಅವರು ಬಹಳ ಪ್ರಯಾಸವನ್ನ ಪಡ್ತಾರೆ. ಇದನ್ನ ನೋಡಿದಂತ ಚಕ್ರವರ್ತಿಯಾದ ಡೆಸಿಯಸ್ ನ ಒಂದು ಅವ್ರು ಏನ್ ಮಾಡ್ತಾರಂದ್ರೆ ಇವರನ್ನ ಬಹಳವಾಗಿ ಹಿಂಸೆ ಪಡಿಸಿ ಫ್ಯಾಬಿನ್ ಅವರನ್ನ ಬಂಧಿಸಿ ಅವರನ್ನ ಬಹಳ ಒಂದು ಹಿಂಸೆಯ ಮೂಲಕ ಅವರನ್ನ 2050ರಲ್ಲಿ ಅವರನ್ನ ಹುತಾತ್ಮರನ್ನಾಗಿ ಮಾಡ್ಬಿಡ್ತಾರೆ. ಈ ರೀತಿ ಮಾಡುವಾಗ ಅವರ ಒಂದು ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಅವರು ಬಹಳ ಸೇವೆಗಾಗಿ ತಮ್ಮನ್ನೇ ತಾವು ಒಪ್ಪಿಸಿಕೊಟ್ಟು ತಮ್ಮನ್ನೇ ತಾವು ಅಳವಡಿಸಿಕೊಂಡು ಹೇಗಾದ್ರೂ ಮಾಡಿ ಜನರನ್ನ ನಾನು ಕ್ರಿಸ್ತನ ಬಳಿಗೆ ನಡೆಸಬೇಕು, ಈ ರೀತಿಯಾದಂತ ಕಾರ್ಯಗಳಲ್ಲಿ ಇವರನ್ನ ದೃಢವಾಗಿ ನಾನು ನಿಲ್ಲಿಸ್ಬೇಕೆಂಬುದಾಗಿ ಅವರು ಬಿಷಪ್ ಆಗಿದ್ರು ಕೂಡ ಅನೇಕ ಸೇವೆ ಕಾರ್ಯಗಳನ್ನ ಮಾಡ್ತಾ ಅವರು ದೇವರಲ್ಲಿ ಮಕ್ಕಳನ್ನ ನಡೆಸುವುದಕ್ಕೆ ತಮ್ಮ ಪ್ರಾಣವನ್ನೇ ಅವರು ಬಲಿದಾನವಾಗಿ ಕೊಡ್ತಾ ಇದ್ದಾರೆ. ಇವರ ಒಂದು ಸೇವೆಯಿಂದ ಇವರ ಒಂದು ಬಂದ ಉದ್ದೇಶವನ್ನ ನಾವು ನೆನೆಸಿ ನೋಡುವಾಗ ಅವರ ಮುಖ್ಯ ಒಂದು ಸೇವೆಯ ಉದ್ದೇಶ ಏನಾಗಿತ್ತು ಮತ್ತೆ ಇದರಿಂದ ನಮ್ಮ ಜೀವಿತಕ್ಕೆ ಏನು ಅನ್ವಯ ಆಗುತ್ತೆ ಅನ್ನುವಂಥದ್ದನ್ನ ನಾವು ನೋಡುವಾಗ ಸಂತ ಫ್ಯಾಬಿನ್ ಅವರ ಒಂದು ವಿಶೇಷವಾಗಿ ಅವರು ಯೇಸು ಕ್ರಿಸ್ತನ ಸುವಾರ್ತೆಯನ್ನ ನಿಷ್ಠೆಯಿಂದ ಸಾರುವುದಕ್ಕೆ ಅವರು ಮುಂದೆ ಬರ್ತಾ ಇದ್ದಾರೆ. ಮತ್ತೆ ಎರಡನೇದಾಗಿ ಕ್ರೈಸ್ತರ ವಿಶ್ವಾಸವನ್ನ ಬಲಪಡಿಸುವಂಥದ್ದು, ಸಭೆಯಲ್ಲಿ ಶಿಸ್ತು ಮತ್ತು ಉತ್ತಮ ಆಡಳಿತವನ್ನ ಸ್ಥಾಪಿಸುವುದಕ್ಕೋಸ್ಕರ ಅವರು ತಮ್ಮ ಪ್ರಯಾಸವನ್ನ ಬಹಳ ಎಚ್ಚೆತ್ತಾಗಿ ಅವರು ಪಡ್ತಾ ಇದ್ದಾರೆ. ಮತ್ತೆ ನಾಲ್ಕನೇದಾಗಿ ಬಡವರು, ವಿಧವೆಯರು ಮತ್ತು ಅಗತ್ಯ ಇರುವವರಿಗೆಲ್ಲರಿಗೆ ಅವ್ರು ಏನ್ ಮಾಡ್ಬೇಕಂದ್ರೆ ಸೇವೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಐದನೇದಾಗಿ ಹಿಂಸೆಯ ಮಧ್ಯದಲ್ಲಿಯೂ ಕ್ರಿಸ್ತನಿಗಾಗಿ ನಿಷ್ಠಾವಂತರಾಗಿ ನಿಷ್ಠೆ ಉಳ್ಳವರಾಗಿ ಅವರು ವಿಶ್ವಾಸಿಗಳನ್ನ ಪ್ರೋತ್ಸಾಹಿಸ್ತಾರೆ. ಮತ್ತೆ ಇನ್ನೊಂದು ಮುಖ್ಯವಾದಂತ ಸಂಗತಿ ಏನಂದ್ರೆ ಹುತಾತ್ಮರ ಸಾಕ್ಷಿಯನ್ನ ಅವರು ಗೌರವಿಸಿ ಅವರನ್ನ ನೆನಪನ್ನ ಉಳಿಸುವಂತದ್ದು ಕೆಲಸವನ್ನ ಅವ್ರು ಮಾಡ್ತಾರೆ. ಮತ್ತೆ ಇನ್ನೊಂದಾಗಿ ಕೊನೆಯದಾಗಿ ಕಷ್ಟಗಳ ಹಿಂಸೆಗಳ ಮತ್ತೆ
ಏನೇ ಬಂದರೂ ಕೂಡ ಅವರು ನಾವು ತಮ್ಮ ನಂಬಿಕೆಯನ್ನ ಕುಂದಿಸಿಕೊಳ್ಳದೆ ಕ್ರಿಸ್ತನಿಗಾಗಿ ಸಾಯುವುದಕ್ಕೂ ಅವರು ಸಿದ್ಧರಾಗಿದ್ರು. ಆ ಒಂದು ಗುಣಗಳನ್ನ ನಾವು ನೋಡುವಾಗ, ಅವರ ಒಂದು ಜೀವಿತವನ್ನು ನಾವು ನೋಡುವಾಗ, ಅನೇಕ ಸಂದರ್ಭಗಳಲ್ಲಿ ನಮಗೆ ಹಿಂಸೆಗಳು, ಸೇವೆಯಲ್ಲಿ ಕಷ್ಟಗಳು, ಅನೇಕ ತೊಂದರೆಗಳು ಬರುವಂತ ಸಮಯದಲ್ಲಿ ಆ ಜಾಗವನ್ನ ಬಿಟ್ಟು ಓಡುವುದಕ್ಕೆ ನಾವು ಫಸ್ಟ್ ಆಲೋಚನೆಯನ್ನ ಮಾಡ್ತೀವಿ. ಆದ್ರೆ ಇವರು ಎಂತ ಸಮಯ ಬಂದ್ರು ಕೂಡ ಅವ್ರನ್ನ ಬಂಧಿಸಿ ಹಿಂಸೆ ಪಡಿಸಿ ಸಾಯಿಸಿದ್ರು ಕೂಡ ಅವರ ನಂಬಿಕೆಯಲ್ಲಿ ಅವರು ಕುಂದು ಹೋಗ್ಲಿಲ್ಲ. ನಿಜವಾದ ಯೇಸು ಕ್ರಿಸ್ತನ ಪ್ರೀತಿಯನ್ನ ಅವರು ತಮ್ಮ ಸಾವಿನ ಮುಖಾಂತರ ಪ್ರಚುರಪಡಿಸುವಂತದ್ದನ್ನ ನಾವು ನೋಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ನಾವು ಅವರ ಒಂದು ಜೀವಿತವನ್ನ ನೆನೆಸಿ ನೋಡಿ ಅದರ ಹಾಗೆ ನಾವು ಜೀವಿಸುವುದಕ್ಕಾಗಿ ನಾವು ಮಾರ್ಪಡುವಂತೆ ದೇವರು ನಮ್ಮನ್ನ ಆಶೀರ್ವದಿಸಬೇಕೆಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ಈ ವಾಕ್ಯವನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧ ಸ್ಥಾನದಲ್ಲಿ ವಾಸವಾಗಿರುವಂತ ನನ್ನ ಪರಲೋಕದ ತಂದೆಯಾದ ದೇವರೇ, ಕರ್ತನೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 23ರಿಂದ 35ರವರೆಗೆ ಸ್ವಾಮಿ 3 ಕಾರ್ಯಗಳ ಕುರಿತು ನೀವು ನಮಗೆ ಬೋಧನೆ ಮಾಡಿದ್ದೀರಿ ಸ್ವಾಮಿ. ಪರಿಶುದ್ಧಾತ್ಮನ ವಿಷಯದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರ್ಲಿಕ್ಕಾಗುವಂತೆ ನೀವು ಸಹಾಯವನ್ನು ಮಾಡ್ರಿ. ಮತ್ತೆ ದೇವರೇ, ವಿಶೇಷವಾಗಿ ಕಲ್ವಾರ್ ಸಂಸ್ಥೆಯನ್ನ, ಎಲ್ಲಾ ದೈವ ಸೇವಕರುಗಳನ್ನ, ಅವರ ಸೇವೆಯನ್ನ, ಅವರ ಕುಟುಂಬವನ್ನ, ಅವರ ಮಕ್ಕಳನ್ನ ಕರ್ತನೆ ದೇವರೇ, ಅವರ ವಿಶೇಷವಾದ ಸೇವೆಯನ್ನ ನೀವು ಆಶೀರ್ವಾದ ಮಾಡ್ರಿ. ಯಾವುದೇ ರೀತಿಯಂತ ಸೈತಾನನ ಕಾರ್ಯಗಳು ಸೇವೆಗೆ ತೊಂದರೆ ಮಾಡದೆ, ಕುಯುಕ್ತಿಯನ್ನ ಮಾಡದೆ ಸ್ವಾಮಿ, ನಿನ್ನ ಪರಿಶುದ್ಧಾತ್ಮನ ಶಕ್ತಿಯಿಂದ, ನಿನ್ನ ಪ್ರಸನ್ನತೆಯಿಂದ ಸೇವೆಯನ್ನು ಮಾಡ್ಲಿಕ್ಕಾಗುವಂತ ಸಹಾಯವನ್ನು ಮಾಡ್ರಿ. ಈ ಸಂಸ್ಥೆಯ ಮುಖ್ಯಸ್ಥರಾದಂತಹ ಗುಣಾಂಕಲ್ ಅವರನ್ನು ಆಶೀರ್ವಾದ ಮಾಡ್ರಿ, ಅವರ ಕುಟುಂಬವನ್ನು ಆಶೀರ್ವಾದ ಮಾಡ್ರಿ. ಮತ್ತೆ ಜೂಮ್ ಮೀಟಿಂಗ್ ಅಲ್ಲಿ ತಲೆಬಾಗಿರುವಂತ ನಮ್ಮೆಲ್ಲರನ್ನ ಕರ್ತನೆ ನೀನು ಆಶೀರ್ವಾದ ಮಾಡು. ನಿನ್ನ ಮಹಿಮೆಯಿಂದ ನಮ್ಮನ್ನು ನಡೆಸು ಕರ್ತನೆ ದೇವರೇ. ನಿಮ್ಮ ವಾಕ್ಯದಲ್ಲಿ ನಾವು ಇನ್ನು ಹೆಚ್ಚಾಗಿ ಬೆಳೀಲಿಕ್ಕಾಗುವಂತೆ ಸಹಾಯವನ್ನು ಮಾಡು. ಎಲ್ಲಾ ಸ್ತುತಿ, ಘನ, ಮಾನ, ಮಹಿಮೆಗಳನ್ನ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆ ಆದ ದೇವರೇ, ಆಮೇನ್.